ಈ ಗ್ರಾಮದ ಜನತೆಗೆ ಮತ್ತು ಈ ಒಂದು ಸಮುದಾಯದ ಮತ್ತು ನಮ್ಮ ಬಂಧು ಬಾಂಧವರ ಸಹೋದರರ ಒಂದು ಒಳಿತಿಗಾಗಿ ಮಾಡಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಾಜ ಹಾಡುಗಳ ಮೂಲಕ ಅದೇ ತರದಲ್ಲಿ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶಾಂತಕುಮಾರ್ ಅವರ ಮಾತುಗಳಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಅವರ ಸಂವೇದನಶೀಲತೆ ನಮಗೆ ಹೇಳಿದ್ರು. ಬಿಸಿಲಿನಲ್ಲಿ ಯಾರೋ ಬಸ್ಸಿಕೊಂಡು ದೃಶ್ಯ ಅಂತ ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ. ಈಗ ತಾನೇ ನಮ್ಮ ಒಂದು ಮಾತಿನಲ್ಲಿ ಹೇಳಿದಂತ ನಾಗರಾಜ್ ಸರ್ ಅವರು ಏನ್ ಹೇಳಿದ್ರು, ಪುನೀತ್ ರಾಜ್ಕುಮಾರ್ ಅವರ ಜೀವನದ ಒಂದು ಸಂದೇಶನೇ ಆದರ್ಶವಾಗಿ ಅವರ ಮೈ ತುಂಬಿಸ್ಕೊಂಡಿರ್ತಕ್ಕಂಥ ಶಾಂತಕುಮಾರ್ ಅವರು ಇದೊಂದು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ವೈಯಕ್ತಿಕವಾಗಿ ಉದ್ಯಮಶೀಲತೆಯನ್ನ ಮೈಗೂಡಿಸಿಕೊಂಡು ಬೀಜಪುರ ಗ್ರಾಮದಲ್ಲಿ ಹಲವಾರು ಜನಗಳಿಗೂ ಒಂದು ಉದ್ಯೋಗ ಅವಕಾಶವನ್ನು ಕೊಟ್ಟು ಅದರ ಮೂಲಕ ತಮ್ಮ ಸ್ವಂತ ಖರ್ಚಿನಿಂದ ಹಾಗೂ ತಮ್ಮ ಸ್ನೇಹ ಬಳಗ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ಈ ತರದ ಒಂದು ಸಮಾಜಮುಖಿ ಕೆಲಸವನ್ನ ಮಾಡೋದಕ್ಕೆ ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥ ಹಲವು ನಮ್ಮ ಇಲ್ಲಿ ವೇದಿಕೆ ಇರತಕ್ಕಂಥ ಮುಖಂಡರು ಇರ್ಬೋದು, ಅವರ ಎಲ್ಲ ಒಂದು ಆಶೀರ್ವಾದ ಆಗಲಿ, ಅವರ ಒಂದು ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಮಳೆ ಬರೋ ಸಂದರ್ಭ ಆಗಿರೋದ್ರಿಂದ ಬೇಗ ಎರಡು ಮಾತುಗಳನ್ನು ಮುಗಿಸ್ತೀನಿ. ಬಸ್ ಅವ್ರ ಹತ್ರ ಜಾಸ್ತಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ರು ಅಂತ ಅಲ್ಲ, ಆತರ ಸಂಪಾದನೆ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೆ ಸಹಾಯ ಮಾಡುವಂತ ಮನಸ್ಥಿತಿಗಳು ಬರ್ಬೇಕಲ್ಲ. ನನ್ ಜೋಬಲ್ ದುಡ್ಡಿದ್ದು ಮಾತ್ರಕ್ಕೆ ನಾನು ಸಾವುಕಾರನಾಗಕ್ಕಾಗಲ್ಲ. ಅದು ಆ ದುಡ್ಡನ್ನ ಇನ್ನೊಬ್ಬರಿಗೋಸ್ಕರ ವಿನಿಯೋಗ ಮಾಡ್ತೀನಿ ನೋಡ್ರಿ. ಅದರಿಂದಷ್ಟೇ ನಾವು ಶ್ರೀಮಂತರಾಗ್ಬೇಕು, ಸಾವುಕಾರರಾಗ್ಲಿಕ್ಕೆ ಸಾಧ್ಯ. ಹೃದಯ ಶ್ರೀಮಂತಿಗೆ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ಇವತ್ತು ಅವ್ರ ಹತ್ರ ದುಡ್ಡಿತ್ತು ಇರ್ಲಿಲ್ವೋ, ಅವ್ರು ಯಾವ ರೀತಿ ಕೂಡ ನಮಗೆ ಗೊತ್ತಿಲ್ಲ. ಎಲ್ಲ ಯುವಕರುಗಳು ಸೇರಿ ಒಬ್ರು ಗಾರಿ ಕೆಲಸ ಮಾಡಿದ್ರೆ, ಒಬ್ರು ಬಣ್ಣ ಮಾಡಿದ್ರು, ಒಬ್ರು ಮಣ್ಣನ್ನ ಸಂತಟ್ ಮಾಡಿದ್ರು, ಇನ್ನೊಬ್ರು ವೆಲ್ಡಿಂಗ್ ಮಾಡ್ಕೊಟ್ರು, ಇನ್ನೊಬ್ರು ಸೀಟ್ ತಗೊಂಡ್ರು. ಎಲ್ಲರೂ ಸೇರಿ ಹುಡುಗರುಗಳೆಲ್ಲರೂ ಸೇರಿ ಇವತ್ತು ಒಂದು ಬಸ್ ನಿಲ್ದಾಣ ಮಾಡೋದು, ಒಂದು ನೆರಳು ಮಾಡೋದು. ಆ ನೆರಳು ಮಾಡುವಂತ ಜಾಗನ ಎಲ್ಲರೂ ಕೂಡ ಬೀಜಪುರ ಗ್ರಾಮಸ್ಥರು ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು PDO ಅವರು ವೇದಿಕೆ ಮೇಲಿದ್ದಾರೆ. ನಾನು ಅವ್ರಿಗೆ ಒಂದು ಮನವಿಯನ್ನ ಮಾಡ್ತೇನೆ. ಬೀಜಪುರ ಗ್ರಾಮದಲ್ಲಿ ಏನು ಇವತ್ತು ಪುನೀತ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಪುನೀತ್ ಬಸ್ ನಿಲ್ದಾಣ ಅಂತ ಏನಾಗಿದೆ, ಇದು ತಮ್ಮ ಸಾಮಾನ್ಯ ಸಭೆಯಲ್ಲಿ ನಡವಳಿಯಾಗಿ ಸರ್ಕಾರಕ್ಕೆ ವರದಿ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಅದರ ಅಡ್ರೆಸ್ ಕೂಡ ಪುನೀತ್ ಬಸ್ ನಿಲ್ದಾಣ ಅಂತಾನೆ ಬರಬೇಕು, ಅದು ಅಧಿಕೃತವಾಗಬೇಕು ನನ್ನ ಒತ್ತಾಯ. ಅದ್ರ ಜೊತೆಗೆ ನಾನು ಪುನೀತ್ ಫೌಂಡೇಶನ್ ಯುವಕರಿಗೆ ಒಂದು ಮನವಿ ಮಾಡ್ತೇನೆ. ಬಸ್ ನಿಲ್ದಾಣ ಮಾಡಿದೀನಿ, ಅದಕ್ಕೆ ಒಂದು ಶಾಶ್ವತವಾದ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿ. ದಿನಕ್ಕೆ ಒಂದು ಕ್ಯಾನ್ ಬಿಸ್ಲರಿ ನೀರು ಸಾಕು, ಒಂದು ಕ್ಯಾನ್ ಬಿಸ್ಲರಿ ನೀರು ಯಾವಾಗ ಶಾಶ್ವತವಾಗಿ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ನಮ್ಮ ಮನೆ ಕೆಲಸಗಳನ್ನ ಮಾಡ್ತೀವೋ ಅದು ಕೂಡ ನಮ್ಮ ಕೆಲಸ ಅಂತ ಹೇಳಿ ಒಂದು ಕ್ಯಾನ್ ನೀರನ್ನ ನೀವು ಬಸ್ ನಿಲ್ದಾಣದಲ್ಲಿ ಶಾಶ್ವತವಾಗಿ ಯಾರು ಎತ್ಕೊಂಡೋದ್ರಿ, ಯಾರು ಎತ್ಕೋಬೇಕು ಒಂದು ಬಿಗಿ ಮಾಡ್ಬಿಟ್ಟು ಅಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ಬರ್ತಾ ಇರ್ತಕ್ಕಂಥದ್ದು ಬೇಸಿಗೆ ಕಾಲ, ಎಲ್ಲರಿಗೂ ಇವತ್ತು ನೀರಿನ ಅವಶ್ಯಕತೆ ತುಂಬಾ ಇದೆ. ಆ ಕಾರಣಕ್ಕಾಗಿ ನೀರಿನ ವ್ಯವಸ್ಥೆಯನ್ನ ಶಾಶ್ವತವಾಗಿ ಮಾಡ್ಬೇಕು ಅಂತ ಹೇಳಿ ಪುನೀತ್ ಫೌಂಡೇಶನ್ ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ನಮ್ಮೂರಲ್ಲಿ ಶ್ರೀಮಂತರಾಗಬೇಕು ಅಂತ ಹೇಳಿ ಉಚಿತವಾಗಿ ಆರೋಗ್ಯವನ್ನ ಶಿಬಿರವನ್ನ ಇಡುವುದರ ಮೂಲಕ ನಿಮ್ಮ ಊರಿನಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿಸಿದ್ದಾರೆ. ಇವತ್ತು ನಿಮಗೆ ಹುಷಾರಿಲ್ಲ ಅಂತಂದ್ರೆ ನೀವು ಮಳವಳ್ಳಿಯವರಿಗೆ ಹೋಗ್ಬೇಕು, ಬೀಜಪುರದಿಂದ ಬೆಳಕೋಡಿವರೆಗೆ ಹೋಗ್ಬೇಕು. ಆದ್ರೆ ಇವತ್ತು ವೈದ್ಯರು ಮಳವಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ನಿಮ್ಮೂರಿಗೆ ಬಂದಿದ್ರು, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ರು. ಉಚಿತವಾಗಿ ನೀವೆಲ್ಲರೂ ಕೂಡ ಪರೀಕ್ಷೆ ಮಾಡಿದ್ರು. ನಿಮ್ಗೆ ಏನೇನು ಸಮಸ್ಯೆ ಇದೆಯೋ ಎಲ್ಲದಕ್ಕೂ ಕೂಡ ಉಚಿತವಾಗಿ ಔಷಧಿಯನ್ನು ನೀಡಿದ್ರು. ಹೌದಲ್ವಾ? ಇದರಿಂದ ಯಾವ ಸ್ವಾರ್ಥನೂ ಇಲ್ಲ, ಯಾವ ರಾಜಕೀಯನೂ ಇಲ್ಲ. ಎಲ್ಲ ಪಕ್ಷದವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲಾ ಸಮುದಾಯದವರಿಗೂ ಕೂಡ ಇವತ್ತು ಉಚಿತವಾಗಿ ನಿಮಗೆ ಕಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಿದ್ರು. ನಿಜನಾ? ಅದೇ ರೀತಿ ಪುನೀತ್ ಫೌಂಡೇಶನ್ ವತಿಯಿಂದ ಇವತ್ತು ಪ್ರಾಸ್ತಾವಿಕ ನುಡಿಯನ್ನ ಮಾತಾಡ್ತಾ ನನ್ನ ಗೆಳೆಯ ಶಾಂತಕುಮಾರ್ ಅವರು ಮಾತಾಡ್ತಾ ಇದ್ರು. ನಮ್ಮ ಊರಿನ ಹೆಣ್ಮಕ್ಳು ಕಾಲೇಜ್ ಹೋಗುವಂತವ್ರು, ಶಾಲೆಗೆ ಹೋಗುವಂತವ್ರು, ಬಸ್ ಹತ್ತುವಂತ ವಯೋವೃದ್ಧರು ಮರದ ಕೆಳಗಡೆ ಅವ್ರ ಮನೆ ಪರ್ಸಲೆನಲ್ಲಿ ಕೂತಿದ್ರು. ಅದನ್ನ ನಾವು ನೋಡ್ಲಿಕ್ಕೆ ಆಗಲಿಲ್ಲ. ನಾವು ಹುಡುಗರು ಯುವಕರುಗಳು ಕೂತು ಮಾತಾಡುವಂತ ಸಂದರ್ಭದಲ್ಲಿ ಇವ್ರಿಗೆ ಏನಾದ್ರು ಮಾಡ್ಬೇಕಲ್ಲ ಅನ್ನೋ ಒಂದು ಮನಸ್ಥಿತಿ ಅವ್ರು ಬಂದಂತಲ್ಲ. ಆ ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ತಲುಪಿಸಬೇಕು.